ನಮ್ಮ ಗ್ರಾಮದ ಅಭಿವೃದ್ಧಿಯ ಕಡೆಗೆ ಗಮನ ಇರಲಿ, ಹಾಗೆಯೇ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ಸದಾ ಇರಬೇಕೆಂದು ಅರಸೀಕೆರೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಕಣಕಟ್ಟೆ ಕುಮಾರ್ ರವರು ಯುವಕರಿಗೆ ಕಿವಿಮಾತನ್ನು ಹೇಳಿದರು. ಕಣಕಟ್ಟೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ 20ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮೊದಲು ನನ್ನ ಗ್ರಾಮ, ನಂತರ ತಾಲೂಕಿನ ಅಭಿವೃದ್ಧಿಯ ಕಡೆ ಇಂದಿನ ಯುವಜನರ ಪಾತ್ರ ಬಹುಮುಖ್ಯವಾಗಿದೆ ಎಂದು ಹೇಳಿದರು. ಇಂದು ಕಣಕಟ್ಟೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು 20ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ 28, 29 ಹಾಗೂ 30ನೇ ತಾರೀಕು ಏನು ಕಣಕಟ್ಟೆ ಯುವಕರಿಗೋಸ್ಕರ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಒಂದು ಇಂದು ರಾಜ್ಯೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಹಾಗೆ ಏನಿದೆ ಯುವಕರಿಗೆ ಉದ್ಯೋಗ ಕೊಡಬೇಕು, ಹಾಗೆ ಏನಿದೆ ಊರಿನ ಸ್ವಚ್ಛತೆ ಇರಬೇಕು. ಎಲ್ಲರೂ ಯುವಕರು ಕೂಡ ನಮ್ಮೂರಂಥ ಅಭಿಮಾನದಿಂದ ನಾವು ಹೋದಾಗ ಎಲ್ಲರಿಗೂ ಕೂಡ ಒಂದು ನಮ್ಮೂರಂಥದ್ದು ಅಭಿಮಾನ ಬರುತ್ತೆ. ಏನು ಊರನ್ನ ಯಾರೇ ಬಂದು ನಮ್ಮ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ತಪ್ಪು, ನಮ್ಮೂರನ್ನ ನಾವೇ ಅಭಿವೃದ್ಧಿ ಪಡಿಸಬೇಕು. ಹಾಗಾಗಿ ಕ್ರೀಡಾಕೂಟ ಅನ್ನೋದು ಯುವಕರು ದೈಹಿಕವಾಗಿ ಸಾಮರ್ಥ್ಯ ಬೆಳೆಸೋಂಥ ಒಂದು ಸಾಧನ. ಹಾಗೆ ಎಲ್ಲರೂ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಕ್ರೀಡಾಕೂಟ ಆಗಲಿ, ಸುತ್ತಮುತ್ತಲ ಊರುಗಳಿರ್ಬೋದು, ಯಾವುದೇ ಕ್ರೀಡಾಕೂಟ ಆಗಲಿ ಕೂಡ ನಾವು ಕೂಡ ಮುಂದಿನ ದಿನಗಳಲ್ಲಿ ಸಹಕಾರ ನೀಡ್ತೀವಿ. ರಕ್ಷಣಾ ವೇದಿಕೆ ಕೂಡ ಹಲವಾರು ನೆಲ ಜಲ ಹೋರಾಟ, ಸ್ವಚ್ಛತೆ, ಗಿಡ ಸಸಿ ನೆಡೋದು, ಹಾಗೆ ನಾರಾಯಣಗೌಡ ನೇತೃತ್ವದಲ್ಲಿ ಉತ್ತಮವಾಗಿ ನಡೀತದೆ. 20ನೇ ವರ್ಷ ನಮ್ಮೂರಲ್ಲಿ ನಡೆದಿರೋದು ಕಣಕಟ್ಟೆ ಕುಮಾರಣ್ಣ ಪ್ರಾರಂಭ ಮಾಡಿದ್ರು. ಹಾಗೆ ಇಂದಿನ ದಿನಗಳಲ್ಲಿ ಕೂಡ ಎಲ್ಲ ಯುವಕರು, ಊರವರು, ಗ್ರಾಮಸ್ಥರು ಸೇರ್ಬಿಟ್ಟು ಮುಂದುವರ್ಸ್ಕೊಳ್ತಿದ್ವಿ. ಈ ಸಂದರ್ಭದಲ್ಲಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಮಾತನಾಡಿ, ಇಂದಿನ ಯುವಕರಿಗೆ ಸರಿಯಾದ ಉದ್ಯೋಗ ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ನೀರಾವರಿಯ ಯೋಜನೆ ತರುವಂತಲ್ಲಿ ಇಂದಿನ ಸರ್ಕಾರ ವಿಫಲವಾಗಿದೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅವರ ಹೋರಾಟ ಸದಾ ಹಚ್ಚ ಹಸಿರಾಗಿದೆ ಎಂದರು. ಈ ಸಂದರ್ಭದಲ್ಲಿ